Greetings of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡ್ತಾ ಇದೀವಪ್ಪ ಅಂತಂದರೆ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟನ್ನು ಯಾವ ರೀತಿ ಮಾಡಬೇಕಂತೇಳಿ ಮತ್ತೊಮ್ಮೆ ನೋಡ್ತಾ ಇದ್ವಿ. ಯಾಕಂದರೆ ಪಾರ್ಟ್ 1 ಪಾರ್ಟ್ 2 ಆಲ್ರೆಡಿ ನಾವು ನೋಡಾಗಿದ್ವಿ. ಹೆಂಗಪ್ಪ ಅಂತಂದರೆ ಪಾರ್ಟ್ 1 ಯಾವ ರೀತಿಯಾಗಿ ಗೂಗಲ್ ಕ್ರೋಮಲ್ಲಿ ನಾವು ವಿಡಿಯೋನ ನಾವು ವೊಕ್ಯಾಬ್ಯುಲರಿನ ಡೆವಲಪ್ ಮಾಡ್ಕೋಬೋದು ಅಂಥೇಳಿ. ಆಮೇಲೆ ಅದಾದ ನಂತರ ಕಾನ್ಸೆಪ್ಟ್ ವೈಸ್ ಯಾವ ರೀತಿಯಾಗಿ ವೊಕ್ಯಾಬ್ಯುಲರಿನ ಡೆವಲಪ್ಮೆಂಟ್ ಮಾಡಬೇಕಂತೇಳಿ ನೋಡಿದ್ದೀವಿ. ಇವತ್ತಿನ ಮತ್ತೊಂದು ಟಿಪ್ಸ್ ಏನಪ್ಪ ಅಂತಂದರೆ, ನಾವು ಯಾವುದಾದ್ರೂ ಒಂದು ವರ್ಡನ್ನು ಕಲ್ತೀವಿ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ಆನೆಸ್ಟನ್ನು ಅನ್ನೋದು ನಮಗೆ ಒಂದು ವರ್ಡ್ ಸಿಕ್ಕಿದೆ. ಇದನ್ನು ಆ್ಯಂಟನಿಮನ್ನು ಕಲಿಯೋದು. ಅಂದರೆ ಒನ್ ವೇ ಏನಾಗಿತ್ತಪ್ಪ ಅಂತಂದರೆ, ಗೂಗಲ್ ಕ್ರೋಮ್ ಡಿಕ್ಷನರಿ ನೋಡಿಕೊಂಡು ಏನು ಮಾಡಿದ್ರಿ, ನೀವು ನೋಡ್ಕೊಂಡಿದ್ರಿ. ಈಗ ಮತ್ತೊಂದು ವಿಧ ಯಾವುದಪ್ಪ ಅಂತಂದರೆ, ಅಫಿಕ್ಸಿಸ್ಗಳ ಮೂಲಕ ನಾವೇನು ಮಾಡ್ಬೋದಪ್ಪ ಅಂತಂದರೆ, ನಾವು ಯೂಶ್ವಲಿ ಏನು ಮಾಡ್ಬೋದಪ್ಪ, ನಮ್ಮ ವೊಕ್ಯಾಬ್ಯುಲರಿಯನ್ನು ಎನ್ಹ್ಯಾನ್ಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಅಫಿಕ್ಸಿಸ್ ಅಪ್ಪ ಅಂತಂದರೆ ಯಾವುದಾದ್ರೂ ಒಂದು ವರ್ಡಿಗೆ ದ ಬಿಗಿನಿಂಗ್ ಆಫ್ ದ ವರ್ಡ್ ಅಥವಾ ಅಟ್ ದಿ ಎಂಡ್ ಆಫ್ ದ ವರ್ಡ್ ನಾವೇನು ಮಾಡ್ಬೋದು, ಒಂದು ಲೆಟರ್ ಅಥವಾ ಕ್ಲಸ್ಟರ್ ಆಫ್ ಲೆಟರ್ನ ಆ್ಯಡ್ ಮಾಡೋದ್ರ ಮುಖಾಂತರ ಏನು ಮಾಡ್ಬೋದಪ್ಪ ಅಂತಂದರೆ ಹೊಸ ವರ್ಡನ್ನು ಜನ್ರೇಟ್ ಮಾಡ್ಬೋದು. ಅದಕ್ಕೆ ನಾವು ಅಫಿಕ್ಸಿಸ್ ಅಂತ ಕರಿತೀವಿ. ಸೊ ಮೋಸ್ಟ್ ಕಾಮನ್ಲಿ ಇರುವಂಥವು ಯಾವುದಪ್ಪ ಅಂತಂದರೆ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್. ಪ್ರಿಫಿಕ್ಸ್ ಅಂದರೆ ಏನಪ್ಪ ಅಂತಂದರೆ ಆ್ಯಡಿಂಗ್ ಅ ಲೆಟರ್ ಆರ್ ಅ ಕ್ಲಸ್ಟರ್ ಆಫ್ ಲೆಟರ್ ದ ಬಿಗಿನಿಂಗ್ ಆಫ್ ಅ ವರ್ಡ್. ಒಂದು ಪದದ ಮೊದಲಿಗೆ ನಾವು ಯಾವುದಾದ್ರೂ ಒಂದು ಲೆಟರ್ ಅಥವಾ ಕ್ಲಸ್ಟರ್ ಆಫ್ ಲೆಟರ್ನ ಆ್ಯಡ್ ಮಾಡಿದರೆ ಹೊಸ ವರ್ಡನ್ನು ಜನ್ರೇಟ್ ಮಾಡಿ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಇದಕ್ಕೆ ಜನರೇಷನ್ ಆಫ್ ವರ್ಡ್ ಅಂತಲೂ ಕರಿತೀವಿ, ಫಾರ್ಮೇಷನ್ ಆಫ್ ವರ್ಡ್ ಅಂತೂ ಕರಿತೀವಿ. ಓಕೆ, ಇಲ್ಲೇನಾಗುತ್ತಪ್ಪ ಅಂದರೆ ಆನೆಸ್ಟ್ ಅಂತ ಇದೆ, ಆನೆಸ್ಟಿಗೆ DIS ಸೇರಿಸಿದ್ರೆ ಏನಾಗುತ್ತೆ, ಡಿಸ್ಆನೆಸ್ಟ್ ಆಗುತ್ತೆ. ಹೌದಲ್ಲ? ಹಾಗೆ ಅಂದರೆ ಏನಪ್ಪ ಅಂತಂದರೆ, ಡಿಸ್ ಅನ್ನು ಸೇರಿಸೋದ್ರ ಮುಖಾಂತರ ನಾವು ಆ ವರ್ಡಿನ ಆ್ಯಂಟನಿಮನ್ನು ಜನ್ರೇಟ್ ಮಾಡ್ತೀವಿ. ಹೌದಾ? ಹಾಗೆ ನಾವೇನು ಮಾಡ್ಬೋದು, ಬಹಳಷ್ಟು ವರ್ಡ್ಗಳನ್ನ ಈ ರೀತಿಯಾಗಿ ಬಳಸ್ಕೊಂಡು ಏನು ಮಾಡ್ಬೋದಪ್ಪ ಅಂತಂದರೆ, ಈಗ ಸಕ್ಸಸ್, ಅದಕ್ಕೆ ಸಫಿಕ್ಸ್ ಆ್ಯಡ್ ಮಾಡಿ ಸಕ್ಸಸರ್ ಅಂತ ಮಾಡ್ಬೋದು. ಹೌದಾ? ಈಗ ಇನ್ನೊಂದು ಸಕ್ಸಸ್ಸಿಗೆ ಇನ್ನೊಂದು ಸಕ್ಸಸ್, ಅದಕ್ಕೆ FUL ಆ್ಯಡ್ ಮಾಡಿ ಸಕ್ಸಸ್ಫುಲ್ ಅಂತ ನಾವು ಮಾಡ್ಬೋದು. ಹೌದಾ? ಈ ರೀತಿಯಾಗಿ ಏನು ಮಾಡ್ಬೋದಪ್ಪ ಅಂತ ನಾವು ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ಗಳನ್ನ ಕಲಿಬೋದು. ಪ್ರಿಫಿಕ್ಸ್ ಸಫಿಕ್ಸ್ ಕಲಿಯೋದ್ರ ಮುಖಾಂತರ ನಾವೇನು ಮಾಡ್ಬೋದಪ್ಪ ಅಂತಾರೆ, ನಮ್ಮ ವೊಕ್ಯಾಬ್ಯುಲರಿಯನ್ನು ಎನ್ಹ್ಯಾನ್ಸ್ ಮಾಡ್ಕೋಬೋದು. ಓಕೆ, ಐ ಹೋಪ್ ಈ ಒಂದು ಟಿಪ್ ನಿಮ್ಗೆ ಹೆಲ್ಪ್ ಆಯ್ತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಟಿಪ್ ಜೊತೆಗೆ ಬರ್ತೀನಿ. ಡೆಫಿನೆಟ್ಲಿ ಅದು ಏನಪ್ಪ ಅಂದರೆ ನಿಮ್ಮ ವೊಕ್ಯಾಬ್ಯುಲರಿಯನ್ನು ಎನ್ಹ್ಯಾನ್ಸ್ ಮಾಡೋದ್ರಲ್ಲಿ ಭಾಳಷ್ಟು ಪೈವೋಟಲ್ ರೋಲನ್ನು ಪ್ಲೇ ಮಾಡುತ್ತಂತ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.